ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆನೂ ವಿರುದ್ಧವಾಗಿ ಮಾತನಾಡಿತ್ತು, ನರೇಗಾ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ಅದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು. ಎಲ್ಲ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ, MP ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಇವತ್ತು ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡಲಿ, ಆದರೆ ಬಿಹಾರ್ ಇವತ್ತಿರ್ತಕ್ಕಂಥದ್ದು BJP ಹಾಗೂ ಅಲಯನ್ಸ್ ಇರ್ತಕ್ಕಂಥ ಬಿಹಾರ್ನಲ್ಲಿ ಕಳೆದ 20 ರಿಂದ 25 ವರ್ಷ 30 ವರ್ಷದಿಂದ ಬಿಹಾರ್ ಸ್ಟೇಟ್ನಲ್ಲಿ BJP ಹಾಗೂ ರೂಲ್ಡ್ ಆದ ಅಲಯನ್ಸ್ ಇದೆ. ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್, ಹೈಯೆಸ್ಟ್ ಕ್ರೈಮು, ಲೋಯೆಸ್ಟ್ GDP, ಮಾರ್ಟಿಲಿಟಿ ರೇಟ್ ಹೈ, ಎಜುಕೇಷನ್ ಇಲ್ಲ, ಇಂಡಸ್ಟ್ರಿ ಇಲ್ಲ. ಮತ್ತು BJP ರೂಲ್ಡ್ ಸ್ಟೇಟ್ಗಳಿಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ BJP ರೂಲ್ಡ್ ಸ್ಟೇಟು ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಒಂದು ಎರಡನೇದು ನಮ್ಮ ಪಾಲಿನ ಜಾಸ್ತಿ ದುಡ್ಡು ಕೂಡ ಅಲ್ಲಿ ಹೋಗ್ತಾ ಇದೆ. GST ಏನು ತೆರಿಗೆ ಕಲೆಕ್ಟ್ ಆಗ್ತಾ ಇದೆ. ಕಂಪೇರಿಟಿವ್ಲಿ ಇಫ್ ಯು ಸಿ ಟು ದ ಸೌತ್ ಇಂಡಿಯಾ ಟು ದ ಡೆವಲಪ್ಡ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಕಳೆದ 1 ವರ್ಷದಲ್ಲಿ 15 ಬ್ರಿಡ್ಜ್ ಬಿದ್ದಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟ್ ಏನು ಭಾಳ ದೊಡ್ಡ BJP ಆಡಳಿತದ ಏನು ಉದ್ಧಾರ ಆಗಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಬಯಸ್ತೇನೆ. BJP ಅವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒತ್ತಡ ಇತ್ತು ಮುಖ್ಯಮಂತ್ರಿಯವರಿಗೆ, ನಮ್ಮ ಸರ್ಕಾರದ ಮೇಲೆ ರೈತರು ಹೋರಾಟ ಇತ್ತು, ಒತ್ತಡ ಇತ್ತು. ಲ್ಯಾಂಡ್ ವಾಪಸ್ ಕೊಡೋದ್ರಿಂದ ಮುಖ್ಯಮಂತ್ರಿಯವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾರ್ಯಾರು ವಾಲಂಟಿಯರ್ ಕೊಡ್ಬೋದು ಅವ್ರು ಕೊಡ್ಬೋದು. ಸೊ ನಾವು ಈ ಲ್ಯಾಂಡ್ನ ಪ್ರಕರಣ ಬಿಟ್ಟಿದ್ರು ಕೂಡ, ಯಾವುದು ನಾವೇನೋ ಆ ನೋಟಿಫಿಕೇಷನ್ ಮಾಡಿದ್ವಿ, ಅಕ್ವಿಸಿಷನ್ ನಾವು ಬಿಟ್ಟಿದ್ರು ಕೂಡ ಬೇರೆ ರೀತಿಯಾದಂಥ ಲ್ಯಾಂಡ್ನ ನಾವು ಕೊಡಿಸ್ತೀವಿ. ಅದಕ್ಕೆ ಸರ್ಕಾರಕ್ಕೆ ಕೇಪಬಿಲಿಟಿ ಇದೆ. 2 ಮಿನಿಸ್ಟರ್ಗಳು ನಮ್ಮ MB ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಡೆಫಿನೆಟ್ಲಿ ದೇ ವರ್ಕ್ ಟುವರ್ಡ್ಸ್ ಇಟ್ ಆ್ಯಂಡ್ ಸಿ ಟು ದಟ್ ಲ್ಯಾಂಡ್ ವಿಲ್ ಬಿ ಗಿವನ್. ಇವರೇನು ರೆಡ್ಡಿ ಮಾತನಾಡ್ತಿದ್ದಾರೆ, ಯಾರು ನಾರಾ ಲೋಕೇಶ್ ರೆಡ್ಡಿ ಅವರು ಏನೋ ಆಕಸ್ಮಿಕವಾಗಿ ಇಷ್ಟು ದಿವಸ ಎಲ್ಲ ಸುಮ್ಮನಿದ್ದು ಬಿಡೋದು, ಎಲ್ಲೋ ಲ್ಯಾಂಡ್ ಸಿಗಲಿದ್ರೆ ಬಂದು ನಾವು ಲ್ಯಾಂಡ್ ಕೊಡ್ತೀವಿ ಅನ್ನೋದು. ನೀವು ಸಿ ದಿಸ್ ಇಸ್ ನಾಟ್ ದ ವೇ ಅಕಾರ್ಡಿಂಗ್ ಟು ಮೀ. ಇಫ್ ದೇ ಹ್ಯಾವ್ ಟೋಲ್ಡ್, ಇಫ್ ಜಸ್ಟ್ ಬೈ ಗಿವಿಂಗ್ ಲ್ಯಾಂಡ್, ಇಫ್ ದ ಇಂಡಸ್ಟ್ರಿ ವುಡ್ ಹ್ಯಾವ್ ಕ್ರಿಯೇಟೆಡ್, ಮತ್ತು ಇಷ್ಟು ವರ್ಷದಿಂದ ಯಾಕೆ ಸುಮ್ಮನಿದ್ರು? ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ರಾಜ್ಯದಲ್ಲಿ ಕೂಡ ಅವ್ರದ್ದೇ ಸರ್ಕಾರ ಇದೆ, ಹೈಯೆಸ್ಟ್ ಮೆಜಾರಿಟಿನಲ್ಲಿ ಅವರಿದ್ದಾರೆ. ಬಟ್ ಇಷ್ಟು ದಿವಸ ಬೇಕಾಗಿತ್ತು ಲ್ಯಾಂಡ್ ಕೊಡೋಕೆ ಅವರಿಗೆ. BJP ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆನೂ ವಿರುದ್ಧವಾಗಿ ಮಾತನಾಡಿತ್ತು, ನರೇಗಾ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ಅದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು. ಎಲ್ಲ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ, MP ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಇವತ್ತು ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡಲಿ, ಆದರೆ ಬಿಹಾರ್ ಇವತ್ತಿರ್ತಕ್ಕಂಥದ್ದು BJP ಹಾಗೂ ಅಲಯನ್ಸ್ ಇರ್ತಕ್ಕಂಥ ಬಿಹಾರ್ನಲ್ಲಿ ಕಳೆದ 20 ರಿಂದ 25 ವರ್ಷ 30 ವರ್ಷದಿಂದ ಬಿಹಾರ್ ಸ್ಟೇಟ್ನಲ್ಲಿ BJP ಹಾಗೂ ರೂಲ್ಡ್ ಆದ ಅಲಯನ್ಸ್ ಇದೆ. ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್, ಹೈಯೆಸ್ಟ್ ಕ್ರೈಮು, ಲೋಯೆಸ್ಟ್ GDP, ಮಾರ್ಟಿಲಿಟಿ ರೇಟ್ ಹೈ, ಎಜುಕೇಷನ್ ಇಲ್ಲ, ಇಂಡಸ್ಟ್ರಿ ಇಲ್ಲ. ಮತ್ತು BJP ರೂಲ್ಡ್ ಸ್ಟೇಟ್ಗಳಿಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ BJP ರೂಲ್ಡ್ ಸ್ಟೇಟು ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಒಂದು ಎರಡನೇದು ನಮ್ಮ ಪಾಲಿನ ಜಾಸ್ತಿ ದುಡ್ಡು ಕೂಡ ಅಲ್ಲಿ ಹೋಗ್ತಾ ಇದೆ. GST ಏನು ತೆರಿಗೆ ಕಲೆಕ್ಟ್ ಆಗ್ತಾ ಇದೆ. ಕಂಪೇರಿಟಿವ್ಲಿ ಇಫ್ ಯು ಸಿ ಟು ದ ಸೌತ್ ಇಂಡಿಯಾ ಟು ದ ಡೆವಲಪ್ಡ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಕಳೆದ 1 ವರ್ಷದಲ್ಲಿ 15 ಬ್ರಿಡ್ಜ್ ಬಿದ್ದಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟ್ ಏನು ಭಾಳ ದೊಡ್ಡ BJP ಆಡಳಿತದ ಏನು ಉದ್ಧಾರ ಆಗಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಬಯಸ್ತೇನೆ. BJP ಅವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒತ್ತಡ ಇತ್ತು ಮುಖ್ಯಮಂತ್ರಿಯವರಿಗೆ, ನಮ್ಮ ಸರ್ಕಾರದ ಮೇಲೆ ರೈತರು ಹೋರಾಟ ಇತ್ತು, ಒತ್ತಡ ಇತ್ತು. ಲ್ಯಾಂಡ್ ವಾಪಸ್ ಕೊಡೋದ್ರಿಂದ ಮುಖ್ಯಮಂತ್ರಿಯವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾರ್ಯಾರು ವಾಲಂಟಿಯರ್ ಕೊಡ್ಬೋದು ಅವ್ರು ಕೊಡ್ಬೋದು. ಸೊ ನಾವು ಈ ಲ್ಯಾಂಡ್ನ ಪ್ರಕರಣ ಬಿಟ್ಟಿದ್ರು ಕೂಡ, ಯಾವುದು ನಾವೇನೋ ಆ ನೋಟಿಫಿಕೇಷನ್ ಮಾಡಿದ್ವಿ, ಅಕ್ವಿಸಿಷನ್ ನಾವು ಬಿಟ್ಟಿದ್ರು ಕೂಡ ಬೇರೆ ರೀತಿಯಾದಂಥ ಲ್ಯಾಂಡ್ನ ನಾವು ಕೊಡಿಸ್ತೀವಿ. ಅದಕ್ಕೆ ಸರ್ಕಾರಕ್ಕೆ ಕೇಪಬಿಲಿಟಿ ಇದೆ. 2 ಮಿನಿಸ್ಟರ್ಗಳು ನಮ್ಮ MB ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಡೆಫಿನೆಟ್ಲಿ ದೇ ವರ್ಕ್ ಟುವರ್ಡ್ಸ್ ಇಟ್ ಆ್ಯಂಡ್ ಸಿ ಟು ದಟ್ ಲ್ಯಾಂಡ್ ವಿಲ್ ಬಿ ಗಿವನ್. ಇವರೇನು ರೆಡ್ಡಿ ಮಾತನಾಡ್ತಿದ್ದಾರೆ, ಯಾರು ನಾರಾ ಲೋಕೇಶ್ ರೆಡ್ಡಿ ಅವರು ಏನೋ ಆಕಸ್ಮಿಕವಾಗಿ ಇಷ್ಟು ದಿವಸ ಎಲ್ಲ ಸುಮ್ಮನಿದ್ದು ಬಿಡೋದು, ಎಲ್ಲೋ ಲ್ಯಾಂಡ್ ಸಿಗಲಿದ್ರೆ ಬಂದು ನಾವು ಲ್ಯಾಂಡ್ ಕೊಡ್ತೀವಿ ಅನ್ನೋದು. ನೀವು ಸಿ ದಿಸ್ ಇಸ್ ನಾಟ್ ದ ವೇ ಅಕಾರ್ಡಿಂಗ್ ಟು ಮೀ. ಇಫ್ ದೇ ಹ್ಯಾವ್ ಟೋಲ್ಡ್, ಇಫ್ ಜಸ್ಟ್ ಬೈ ಗಿವಿಂಗ್ ಲ್ಯಾಂಡ್, ಇಫ್ ದ ಇಂಡಸ್ಟ್ರಿ ವುಡ್ ಹ್ಯಾವ್ ಕ್ರಿಯೇಟೆಡ್, ಮತ್ತು ಇಷ್ಟು ವರ್ಷದಿಂದ ಯಾಕೆ ಸುಮ್ಮನಿದ್ರು? ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ರಾಜ್ಯದಲ್ಲಿ ಕೂಡ ಅವ್ರದ್ದೇ ಸರ್ಕಾರ ಇದೆ, ಹೈಯೆಸ್ಟ್ ಮೆಜಾರಿಟಿನಲ್ಲಿ ಅವರಿದ್ದಾರೆ. ಬಟ್ ಇಷ್ಟು ದಿವಸ ಬೇಕಾಗಿತ್ತು ಲ್ಯಾಂಡ್ ಕೊಡೋಕೆ ಅವರಿಗೆ. BJP ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆನೂ ವಿರುದ್ಧವಾಗಿ ಮಾತನಾಡಿತ್ತು, ನರೇಗಾ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ಅದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು. ಎಲ್ಲ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ, MP ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಇವತ್ತು ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡಲಿ, ಆದರೆ ಬಿಹಾರ್ ಇವತ್ತಿರ್ತಕ್ಕಂಥದ್ದು BJP ಹಾಗೂ ಅಲಯನ್ಸ್ ಇರ್ತಕ್ಕಂಥ ಬಿಹಾರ್ನಲ್ಲಿ ಕಳೆದ 20 ರಿಂದ 25 ವರ್ಷ 30 ವರ್ಷದಿಂದ ಬಿಹಾರ್ ಸ್ಟೇಟ್ನಲ್ಲಿ BJP ಹಾಗೂ ರೂಲ್ಡ್ ಆದ ಅಲಯನ್ಸ್ ಇದೆ. ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್, ಹೈಯೆಸ್ಟ್ ಕ್ರೈಮು, ಲೋಯೆಸ್ಟ್ GDP, ಮಾರ್ಟಿಲಿಟಿ ರೇಟ್ ಹೈ, ಎಜುಕೇಷನ್ ಇಲ್ಲ, ಇಂಡಸ್ಟ್ರಿ ಇಲ್ಲ. ಮತ್ತು BJP ರೂಲ್ಡ್ ಸ್ಟೇಟ್ಗಳಿಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ BJP ರೂಲ್ಡ್ ಸ್ಟೇಟು
ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಒಂದು. ಎರಡನೇದು, ನಮ್ಮ ನಮ್ಮ ಪಾಲಿನ ಜಾಸ್ತಿ ದುಡ್ಡು ಕೂಡ ಅಲ್ಲಿ ಹೋಗ್ತಾ ಇದೆ. GST ಏನು ತೆರಿಗೆ ಕಲೆಕ್ಟ್ ಆಗ್ತಾ ಇದೆ. ಕಂಪೇರಿಟಿವ್ಲಿ ಇಫ್ ಯು ಸಿ ಟು ದ ಸೌತ್ ಇಂಡಿಯಾ ಟು ದ ಡೆವಲಪ್ಡ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಕಳೆದ 1 ವರ್ಷದಲ್ಲಿ 15 ಬ್ರಿಡ್ಜ್ ಬಿದ್ದಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟ್ ಏನು ಭಾಳ ದೊಡ್ಡ BJP ಆಡಳಿತದ ಏನು ಉದ್ಧಾರ ಆಗಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಬಯಸ್ತೇನೆ. BJಪಿಯವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒತ್ತಡ ಇತ್ತು ಮುಖ್ಯಮಂತ್ರಿಯವರಿಗೆ, ನಮ್ಮ ಸರ್ಕಾರದ ಮೇಲೆ ರೈತರು ಹೋರಾಟ ಇತ್ತು, ಒತ್ತಡ ಇತ್ತು. ಲ್ಯಾಂಡ್ ವಾಪಸ್ ಕೊಡೋದ್ರಿಂದ ಮುಖ್ಯಮಂತ್ರಿಯವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾರ್ಯಾರು ವಾಲಂಟಿಯರ್ ಕೊಡ್ಬೋದು ಅವ್ರು ಕೊಡ್ಬೋದು. ಸೊ ನಾವು ಈ ಲ್ಯಾಂಡ್ನ ಪ್ರಕರಣ ಬಿಟ್ಟಿದ್ರು ಕೂಡ, ಯಾವುದು ನಾವೇನೋ ಆ ನೋಟಿಫಿಕೇಷನ್ ಮಾಡಿದ್ವಿ, ಅಕ್ವಿಸಿಷನ್ ನಾವು ಬಿಟ್ಟಿದ್ರು ಕೂಡ ಬೇರೆ ರೀತಿಯಾದಂಥ ಲ್ಯಾಂಡನ್ನ ನಾವು ಕೊಡಿಸ್ತೀವಿ. ಅದಕ್ಕೆ ಸರ್ಕಾರಕ್ಕೆ ಕೇಪಬಿಲಿಟಿ ಇದೆ. ಎರಡೂ ಮಿನಿಸ್ಟರ್ಗಳು ನಮ್ಮ MB ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಡೆಫಿನೆಟ್ಲಿ ದೇ ವರ್ಕ್ ಟುವರ್ಡ್ಸ್ ಇಟ್ ಆ್ಯಂಡ್ ಸಿ ಟು ದಟ್ ಲ್ಯಾಂಡ್ ವಿಲ್ ಬಿ ಗಿವನ್. ಇವರೇನು ರೆಡ್ಡಿ ಮಾತನಾಡ್ತಿದ್ದಾರೆ, ಯಾರು ನಾರಾ ಲೋಕೇಶ್ ರೆಡ್ಡಿ ಅವರು ಏನೋ ಆಕಸ್ಮಿಕವಾಗಿ ಇಷ್ಟು ದಿವಸ ಎಲ್ಲ ಸುಮ್ಮನಿದ್ದು ಬಿಡೋದು, ಎಲ್ಲೋ ಲ್ಯಾಂಡ್ ಸಿಗಲಿದ್ರೆ ಬಂದು ನಾವು ಲ್ಯಾಂಡ್ ಕೊಡ್ತೀವಿ ಅನ್ನೋದು ನೀವು ಸಿ ದಿಸ್ ಇಸ್ ನಾಟ್ ದ ವೇ ಅಕಾರ್ಡಿಂಗ್ ಟು ಮೀ. ಇಫ್ ದೇ ಹ್ಯಾವ್ ಟೋಲ್ಡ್, ಇಫ್ ಜಸ್ಟ್ ಬೈ ಗಿವಿಂಗ್ ಲ್ಯಾಂಡ್, ಇಫ್ ದ ಇಂಡಸ್ಟ್ರಿ ವುಡ್ ಹ್ಯಾವ್ ಕ್ರಿಯೇಟೆಡ್, ಮತ್ತು ಇಷ್ಟು ವರ್ಷದಿಂದ ಯಾಕೆ ಸುಮ್ಮನಿದ್ರು? ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ರಾಜ್ಯದಲ್ಲಿ ಕೂಡ ಅವ್ರದ್ದೇ ಸರ್ಕಾರ ಇದೆ, ಹೈಯೆಸ್ಟ್ ಮೆಜಾರಿಟಿನಲ್ಲಿ ಅವರಿದ್ದಾರೆ. ಬಟ್ ಇಷ್ಟು ದಿವಸ ಬೇಕಾಗಿತ್ತು ಲ್ಯಾಂಡ್ ಕೊಡೋಕೆ ಅವರಿಗೆ. BJP ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆನೂ ವಿರುದ್ಧವಾಗಿ ಮಾತನಾಡಿತ್ತು, ನರೇಗಾ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ಅದ್ರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು. ಎಲ್ಲ ಚುನಾವಣೆಗಳು ಬಂದಾಗ, ಮಹಾರಾಷ್ಟ್ರ ಚುನಾವಣೆ, MP ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಇವತ್ತು ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡಲಿ, ಆದರೆ ಬಿಹಾರ್ ಇವತ್ತಿರ್ತಕ್ಕಂಥದ್ದು BJP ಹಾಗೂ ಅಲಯನ್ಸ್ ಇರ್ತಕ್ಕಂಥ ಬಿಹಾರ್ನಲ್ಲಿ ಕಳೆದ 20ರಿಂದ 25 ವರ್ಷ 30 ವರ್ಷದಿಂದ ಬಿಹಾರ್ ಸ್ಟೇಟ್ನಲ್ಲಿ BJP ಹಾಗೂ ರೂಲ್ಡ್ ಆದ ಅಲಯನ್ಸ್ ಇದೆ. ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್, ಹೈಯೆಸ್ಟ್ ಕ್ರೈಮು, ಲೋಯೆಸ್ಟ್ GDP, ಮಾರ್ಟಿಲಿಟಿ ರೇಟ್ ಹೈ, ಎಜುಕೇಷನ್ ಇಲ್ಲ, ಇಂಡಸ್ಟ್ರಿ ಇಲ್ಲ. ಮತ್ತು BJP ರೂಲ್ಡ್ ಸ್ಟೇಟ್ಗಳಿಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ BJP ರೂಲ್ಡ್ ಸ್ಟೇಟು ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಒಂದು. ಎರಡನೇದು, ನಮ್ಮ ಪಾಲಿನ ಜಾಸ್ತಿ ದುಡ್ಡು ಕೂಡ ಅಲ್ಲಿ ಹೋಗ್ತಾ ಇದೆ. GST ಏನು ತೆರಿಗೆ ಕಲೆಕ್ಟ್ ಆಗ್ತಾ ಇದೆ. ಕಂಪೇರಿಟಿವ್ಲಿ ಇಫ್ ಯು ಸಿ ಟು ದ ಸೌತ್ ಇಂಡಿಯಾ ಟು ದ ಡೆವಲಪ್ಡ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಕಳೆದ 1 ವರ್ಷದಲ್ಲಿ 15 ಬ್ರಿಡ್ಜ್ ಬಿದ್ದಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟ್ ಏನು ಭಾಳ ದೊಡ್ಡ BJP ಆಡಳಿತದ ಏನು ಉದ್ಧಾರ ಆಗಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಬಯಸ್ತೇನೆ. BJಪಿಯವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒತ್ತಡ ಇತ್ತು ಮುಖ್ಯಮಂತ್ರಿಯವರಿಗೆ, ನಮ್ಮ ಸರ್ಕಾರದ ಮೇಲೆ ರೈತರು ಹೋರಾಟ ಇತ್ತು, ಒತ್ತಡ ಇತ್ತು. ಲ್ಯಾಂಡ್ ವಾಪಸ್ ಕೊಡೋದ್ರಿಂದ ಮುಖ್ಯಮಂತ್ರಿಯವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾರ್ಯಾರು ವಾಲಂಟಿಯರ್ ಕೊಡ್ಬೋದು ಅವ್ರು ಕೊಡ್ಬೋದು. ಸೊ ನಾವು ಈ ಲ್ಯಾಂಡ್ನ ಪ್ರಕರಣ ಬಿಟ್ಟಿದ್ರು ಕೂಡ, ಯಾವುದು ನಾವೇನೋ ಆ ನೋಟಿಫಿಕೇಷನ್ ಮಾಡಿದ್ವಿ, ಅಕ್ವಿಸಿಷನ್ ನಾವು ಬಿಟ್ಟಿದ್ರು ಕೂಡ ಬೇರೆ ರೀತಿಯಾದಂಥ ಲ್ಯಾಂಡನ್ನ ನಾವು ಕೊಡಿಸ್ತೀವಿ. ಅದಕ್ಕೆ ಸರ್ಕಾರಕ್ಕೆ ಕೇಪಬಿಲಿಟಿ ಇದೆ. ಎರಡೂ ಮಿನಿಸ್ಟರ್ಗಳು ನಮ್ಮ MB ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಡೆಫಿನೆಟ್ಲಿ ದೇ ವರ್ಕ್ ಟುವರ್ಡ್ಸ್ ಇಟ್ ಆ್ಯಂಡ್ ಸಿ ಟು ದಟ್ ಲ್ಯಾಂಡ್ ವಿಲ್ ಬಿ ಗಿವನ್. ಇವರೇನು ರೆಡ್ಡಿ ಮಾತನಾಡ್ತಿದ್ದಾರೆ, ಯಾರು ನಾರಾ ಲೋಕೇಶ್ ರೆಡ್ಡಿ ಅವರು ಏನೋ ಆಕಸ್ಮಿಕವಾಗಿ ಇಷ್ಟು ದಿವಸ ಎಲ್ಲ ಸುಮ್ಮನಿದ್ದು ಬಿಡೋದು, ಎಲ್ಲೋ ಲ್ಯಾಂಡ್ ಸಿಗಲಿದ್ರೆ ಬಂದು ನಾವು ಲ್ಯಾಂಡ್ ಕೊಡ್ತೀವಿ ಅನ್ನೋದು ನೀವು ಸಿ ದಿಸ್ ಇಸ್ ನಾಟ್ ದ ವೇ ಅಕಾರ್ಡಿಂಗ್ ಟು ಮೀ. ಇಫ್ ದೇ ಹ್ಯಾವ್ ಟೋಲ್ಡ್, ಇಫ್ ಜಸ್ಟ್ ಬೈ ಗಿವಿಂಗ್ ಲ್ಯಾಂಡ್, ಇಫ್ ದ ಇಂಡಸ್ಟ್ರಿ ವುಡ್ ಹ್ಯಾವ್ ಕ್ರಿಯೇಟೆಡ್, ಮತ್ತು ಇಷ್ಟು ವರ್ಷದಿಂದ ಯಾಕೆ ಸುಮ್ಮನಿದ್ರು? ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ರಾಜ್ಯದಲ್ಲಿ ಕೂಡ ಅವ್ರದ್ದೇ ಸರ್ಕಾರ ಇದೆ, ಹೈಯೆಸ್ಟ್ ಮೆಜಾರಿಟಿನಲ್ಲಿ ಅವರಿದ್ದಾರೆ. ಬಟ್ ಇಷ್ಟು ದಿವಸ ಬೇಕಾಗಿತ್ತು ಲ್ಯಾಂಡ್ ಕೊಡೋಕೆ ಅವರಿಗೆ.